ಮುಂದಿನ ಚುನಾವಣೆ ಯಾವ ಮಟ್ಟಿಗೆ ತಗೊಂಡೋಗ್ತಾರೆ ಅಂತಕ್ಕಂಥದ್ದನ್ನು ಅಟ್ಲೀಸ್ಟ್ ಕೂತ್ಕೊಂಡು ಕಾಮಾಗಿ ಚರ್ಚೆ ಮಾಡ್ಕೊಳ್ಳಿ. ನಿಮ್ಮಲ್ಲಿ ಇದ್ಯಾವುದೋ ಚರ್ಚೆ ಮಾಡ್ತಿರಲ್ಲ, ಮುಖ್ಯಮಂತ್ರಿ ಸ್ಥಾನ ನವಂಬರಿಗೆ ಬರ್ತದೋ ಡಿಸೆಂಬರಿಗೆ ಬರ್ತದೋ ಅದೆಲ್ಲ ಆಮೇಲೆ ಬರೋದು ಬಂದ್ಕೊಳ್ಳಿ. ಆದರೆ ಪರ್ಮನೆಂಟಾಗಿ ನೀವು ಹೋಗ್ತಿರಲ್ಲ, ಜನ ತೀರ್ಮಾನ ತಗೋತಾರಲ್ಲ, ಅದು ಆಗ ಡ್ಯಾಮೇಜ್ಗಿಂತ ಮುಂಚೆ ಸರಿಪಡಿಸ್ಕೊಳ್ಳೋಕ್ಕಾದರೂ ಯೋಚನೆ ಮಾಡ್ಕೊಳ್ಳಿ. ಆಮೇಲೆ ಇವೆಲ್ಲ ಅಧಿಕಾರ ಹಸ್ತಾಂತರ ಆಮೇಲೆ ಮಾಡ್ಕೊಳ್ಳಿ. ನಾನು ಅದು ಯಾವುದ್ರ ಬಗ್ಗೆನೂ ಇಂಪಾರ್ಟೆನ್ಸ್ ಕೊಡಲ್ಲ, ಅದರ ಅವಶ್ಯಕತೆ ಇಲ್ಲ ನಮಗೆ. ಅದರಿಂದ ಇವತ್ತು ಇದನ್ನೆಲ್ಲವನ್ನು ನಾನೇನು ನೋಡ್ತಾ ಇದ್ದೀನಿ, ಆ ನಿಟ್ಟಿನಲ್ಲಿ ನಾನು ಸರ್ಕಾರಕ್ಕೆ ಈಗಲೂ ಸಹ ಎಚ್ಚರಿಕೆ ಕೊಡ್ತಾ ಇದ್ದೇನೆ. ನೀವೇನು ಆ ದುರಾಂಕಾರದಲ್ಲಿದ್ದೀರಿ, ಆ ದುರಾಂಕಾರ ಸ್ವಲ್ಪ ಇಳಿರಿ ನೆಲಕ್ಕೆ. ಆಕಾಶದಲ್ಲೇ ಇದ್ದರೆ ಗೊತ್ತಾಗಲ್ಲ, ಸ್ವಲ್ಪ ನೆಲಕ್ಕೆ ಇಳಿದು ಓಡಾಡಿದ್ರೆ ಜನಗಳ ಮಧ್ಯದಲ್ಲಿ ಆಗ ನಿಜವಾದ ಇದು ಗೊತ್ತಾಗ್ತದೆ. ಎಷ್ಟು ಜನ ಮಂತ್ರಿಗಳು ಎಷ್ಟು ದಿವಸ ನಿಮ್ಮ ಕ್ಷೇತ್ರಗಳಿಗೆ ಹೋಗಿದ್ದೀರಿ, ಎಷ್ಟು ದಿವಸ ಹೋಗಿ ಜನಗಳ ಜೊತೆಲಿ ಕಷ್ಟ ಸುಖ ಕೇಳಿದ್ದೀರಿ. ಈ ಹಿನ್ನೆಲೆಯಲ್ಲಿ ಇವತ್ತು ಸರ್ಕಾರಕ್ಕೆ ಎಚ್ಚರಿಕೆ ಕೊಡಲಿಕ್ಕೆ ಬಯಸ್ತೀನಿ. ಅಷ್ಟು ಸುಲಭ ಇಲ್ಲ, ನೀವು ತಿಳ್ಕೊಂಡಿರ್ಬೋದು. JDS ಇನ್ನೂ ನಾವು ಜನಗಳ ಜೊತೆಯಲ್ಲಿ ಈ ವಿಶ್ವಾಸದಲ್ಲಿ ನಾವೇನು ಬಂದಿದ್ದೇವೆ, ನಮ್ಮನ್ನೇ ನೀವೇನು ಅಷ್ಟು ಸುಲಭವಾಗಿ ನಾಶ ಮಾಡಲಿಕ್ಕೂ ಏನಾಗೋದಿಲ್ಲ. ಇವತ್ತು ಮೈತ್ರಿಯ ಒಂದು ಹೊಂದಾಣಿಕೆಯಲ್ಲಿ ನಾವು ಹೋಗ್ತಾ ಇರತಕ್ಕಂಥ ಉದ್ದೇಶವೇ ಈ ರಾಜ್ಯದ ಒಂದು ಆಡಳಿತ ವ್ಯವಸ್ಥೆ ಸರಿಪಡಿಸಬೇಕು ಅಂತಕ್ಕಂಥ ದೃಷ್ಟಿಯಿಂದ ನಾವು ಈ ಮೈತ್ರಿನಲ್ಲಿ ಮುಂದುವರೆದಿದ್ವಿ. ಯಾವುದೇ ಕಾರಣಕ್ಕೂ ಇಂಥ ಕೆಟ್ಟ ಸರ್ಕಾರ ನೀವು ಬೆಂತಟ್ಕೋಬೋದು, ನೀವು ಬೆಂತಟ್ಟ ತಕ್ಷಣ ನೀವು ಮಾಡಿದ್ದೆಲ್ಲ ಸರಿಯಾಗಿದೆ ಅಂತೇಳಿ ನೀವು ತಿಳ್ಕೊಂಡಿರ್ಬೋದು. ಆದರೆ ಇರ್ತಕ್ಕಂಥ ಗ್ರೌಂಡ್ ರಿಯಾಲಿಟಿನೇ ಬೇರೆ. ಅದರಿಂದ ನಮ್ಮ ಪಕ್ಷ ಈಗಾಗಲೇ ನಿನ್ನೆ ಒಂದು ಸುದೀರ್ಘವಾದ ಸಭೆ ಮಾಡಿದ್ದೇವೆ. ಇಡೀ ರಾಜ್ಯದಲ್ಲಿ ಪಕ್ಷದ ಸಂಘಟನೆಗೆ ಇವತ್ತು ಯಾವ ರೀತಿ ಚಾಲನೆ ಕೊಡಬೇಕು ಅಂತಕ್ಕಂಥದ್ದು ಸುದೀರ್ಘವಾಗಿ ನಿನ್ನೆ ಚರ್ಚೆ ಮಾಡಿದ್ದೇವೆ. ನಾನು ಸಹ ಇನ್ನೊಂದು 15 ದಿವಸಗಳ ನಂತರ, ದೀಪಾವಳಿ ನಂತರ ಇಡೀ ರಾಜ್ಯದಲ್ಲಿ ಪುನಃ ನನ್ನ ಪಕ್ಷದ ಕಾರ್ಯಕರ್ತರಿಗೆ ವಿಶ್ವಾಸ ಮೂಡಿಸ್ತಕ್ಕಂಥ ಜನತೆಗೆ ವಿಶೇಷವಾಗಿ ನಮ್ಮ ಕೃಷಿ ವಲಯಕ್ಕೆ ಒಂದು ಆತ್ಮವಿಶ್ವಾಸ ಮೂಡಿಸ್ತಕ್ಕಂಥ ರೀತಿಯಲ್ಲಿ ಸಂಘಟನೆಗೆ ಚಾಲನೆ ಕೊಡ್ತಕ್ಕಂಥ ನಿರ್ಧಾರ ನಿನ್ನೆ ದಿನ ಮಾಡಿದ್ದೇವೆ. ಇದನ್ನು ನೀವೇ ಕೇಳ್ಬೋದು. ಗುತ್ತಿಗೆದಾರ ಸಂಘದಲ್ಲಿ ಪ್ರೆಸ್ ಮೀಟ್ ಮಾಡಿದ್ದಾರೆ. ಈ ಸರ್ಕಾರದಲ್ಲಿ ಕಮಿಷನ್ ತುಂಬಾ ಜಾಸ್ತಿ ಆಗಿದೆ, ಆದ್ರೆ 60% 80% ನಾವೇ ನೀಡಿಲ್ಲ. ಆದ್ರೆ ಯಾವುದೇ ಹಣ ಬಿಡುಗಡೆ ಮಾಡದಲ್ಲೇ ಸಣ್ಣ ಪುಟ್ಟ ಗುತ್ತಿಗೆದಾರರು ಆತ್ಮಹತ್ಯೆ ಮಾಡ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಗಿದೆ. ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಸ್ವಾತಂತ್ರ್ಯ ಪೂರ್ವದಲ್ಲೂ ಸಹ ಈ ಭ್ರಷ್ಟಾಚಾರ ಅಂತಕ್ಕಂಥದ್ದು ಅವತ್ತೂ ನಡೆದಿದೆ, ಸ್ವಾತಂತ್ರ್ಯ ಬಂದ ನಂತರವೂ ನಡೀತಾನೆ ಇದೆ. ಎಲ್ರಿಗೂ ಈ ಸತ್ಯ ಗೊತ್ತಿರೋದೆ, ಎಲ್ರಿಗೂ ಸತ್ಯ ಗೊತ್ತಿರೋದೆ ಇದು. ಆದರೆ ಬೆಕ್ಕಿ ಗಂಟೆ ಕಟ್ಟರೆ ಯಾರು ಅನ್ನೋದೊಂದು ಪ್ರಶ್ನೆ ಇಲ್ಲಿ. ಪಾಪ ಇವರು ನೀವು ಹೇಳಿದಾಗೆ ಏನು ಈಗ 60% 50%, ನಾನು 60% ಅಂತ ಹೇಳಿ ಲಘುವಾಗಿ ನಾನು ಮಾತಾಡ್ಲಿಕ್ಕೆ ಹೋಗಲ್ಲ. ಇವರೇ ಹೇಳಿದ್ರು, ವಿರೋಧ ಪಕ್ಷದ ನಾಯಕರು ಅಧಿಕೃತವಾಗಿ ಸಿದ್ದರಾಮಯ್ಯನವರು ಇದೇನೋ ಪೋಸ್ಟ್ ಬೇರೆ ಅಂಟಿಸ್ಕೊಂಡು ಬಂದರು, ಸಿನಿಮಾ ಪೋಸ್ಟ್ ಅಂಟಿಸ್ದಂಗೆ. ಏನೋ ಮುಖ್ಯಮಂತ್ರಿ ಫರ್ ಸೇಲೋ ಏನೋ ಪೇ CM ಅಂತ ಹೇಳಿ ಅದೇನೋ ಅಂಟಿಸ್ಕೊಂಡ್ಬಂದರು. 40% ಅಂತ ಇವರೇ ಬೀದಿಲೆಲ್ಲ ಪ್ರಚಾರ ಮಾಡಿ ಅಧಿಕಾರನೂ ಗಿಟ್ಟಿಸ್ಕೊಂಡ್ರು. ಆ 40% ಬಗ್ಗೆ ಇವತ್ತಿನವ್ರಿಗೆ ಸತ್ಯಾಂಶ ಹೊರಗೆ ಬಂತ ತಂದ್ರೆ ಅದು ಯಾರೋ ನಾಗಮೋಹನ್ ದಾಸ್ ಹೆಸರನ್ನ ಒಂದು ವರದಿ ಬೇರೆ ತರಕ್ಕೆ ಅವ್ರನ್ನ ಕಮಿಟಿ ಬೇರೆ ಮಾಡಿದರು. ಆ ವರದಿಲಿ ಅವ್ರು ಏನು ಹೇಳಿದ್ರು, ಈಗ ಅದೇನು ನಮಗೆ ಭ್ರಷ್ಟಾಚಾರ ಆಗಿದೆ, ಆದರೆ ಯಾವ ಮಟ್ಟಕ್ಕಾಗಿದೆ ಅನ್ನೋದು ನಾವು ಕಂಡುಹಿಡಿಯೋಕ್ಕಾಗಲ್ಲ ಅಂದ್ರೆ. ಈ ಸರ್ಕಾರ ಅಂತೂ ಅವತ್ತಿನ ಭ್ರಷ್ಟಾಚಾರದ ಬಗ್ಗೆ ಚರ್ಚೆ ಮಾಡಿದ್ರಲ್ಲ, ಈ ಗುತ್ತಿಗೆದಾರ ಅವರೇ ಹೇಳ್ತಾರಲ್ಲ, ಅಯ್ಯೋ ಇದಕ್ಕಿಂತ ಅದೇ ಚೆನ್ನಾಗಿತ್ತು ಅಂತ ಹೇಳಿ. ಆಗಿನ ಒಂದು 3 ವರ್ಷದ ಸರ್ಕಾರ ಇವರಿಗೆ ಯಾವ ಪರಿಸ್ಥಿತಿಯಲ್ಲಿದ್ದಾರೆ, ಅವತ್ತೇನು ಕೊಟ್ಟರು ಅದನ್ನ ಇನ್ನೂ ಸ್ವಲ್ಪ ಎಕ್ಸ್ಪ್ಯಾಂಡ್ ಮಾಡ್ಕೊಂಡವ್ರೆ. ಅದಕ್ಕೆ ಗುತ್ತಿಗೆದಾರರು ಹೇಳ್ತಾ ಇರೋದು ಹಾಗೇನು ನಡೀತಾ ಇತ್ತು ಎಕ್ಸ್ಪ್ಯಾಂಡ್ ಮಾಡ್ಕೊಂಡವ್ರೆ. ನಮ್ಮ ಕಾಲದಲ್ಲಿ
ಇಂಥ ಒಂದು ಪರಿಸ್ಥಿತಿಗಳು ಯಾವತ್ತಾದ್ರೂ ನೋಡಿದ್ರ? 2006-7 ಬಹುಶಃ ಈ ರಾಜ್ಯದಲ್ಲಿ ಜಲ್ಲಿ ಸಿಗ್ತಾ ಇರಲಿಲ್ಲ ಕೆಲಸ ಮಾಡಲಿಕ್ಕೆ, ಅಷ್ಟು ನಾವು ಕ್ಲಿಯರೆನ್ಸ್ ಕೊಟ್ಟಿದ್ದು. ಆ 20 ತಿಂಗಳ ಆಡಳಿತದಲ್ಲಿ ಕರ್ನಾಟಕದಲ್ಲಿ ಅಭಿವೃದ್ಧಿ ಪರ್ವ ಆವತ್ತು ಜಲ್ಲಿ ಸಿಗಲ್ಲ ಅನ್ನೋರು ಆ ಮಟ್ಟದ ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದು. ಒಂದೇ ಸಲ 189 ಕಾಲೇಜ್ ಪ್ರಾರಂಭ ಮಾಡಿದ್ರು. ಅದೆಲ್ಲದಕ್ಕೂ ಹಣ ಬಿಡುಗಡೆ ಮಾಡಿದ್ದು. ಗುತ್ತಿಗೆದಾರರು ಕಾಂಟ್ರಾಕ್ಟರ್ ಮಾಡೋನಿಗೆ ಪ್ರತಿ ತಿಂಗಳು 30ನೇ ತಾರೀಕು ದುಡ್ಡು ಅವನ ಮನೆ ಬಾಗಿಲಿಗೆ ಹೋಗೋದು. ನಮ್ಮ ಕಾಲದಲ್ಲಿ ಪರ್ಸೆಂಟೇಜ್ ಬಗ್ಗೆ ಚರ್ಚೆ ಮಾಡಲಿ. ನಮ್ಮ ಕಾಲದಲ್ಲೂ ನಾನು ನಡೆದಿಲ್ಲ ಅಂತ ಹೇಳಲ್ಲ, ಆದರೆ ನಮ್ಮ ಮಟ್ಟದಲ್ಲಿ ಅದಕ್ಕೆ ಅವಕಾಶ ಇರಲಿಲ್ಲ. ವಿಧಾನಸೌಧ 3ನೇ ಮಾಡಿ ಒಳಗೆ ನಾವು ಟೆಂಡರ್ನ ಪ್ರೋಸೆಸ್ ಮಾಡಿ ಅವರಿಗೆ ಅವಾರ್ಡ್ ಮಾಡಲಿಕ್ಕೆ ಇಲ್ಲ LOC ರಿಲೀಸ್ ಮಾಡಲಿಕ್ಕೆ ನಮ್ಮ ಕಾಲದಲ್ಲಿ ವಿಧಾನಸೌಧ 3ನೇ ಮಾಡಿಯಿಂದ ದುಡ್ಡು ಫಿಕ್ಸ್ ಮಾಡಿರಲಿಲ್ಲ. ನಾವು ಫ್ರೀ ಇಟ್ಟಿದ್ದು. 30ನೇ ತಾರೀಕು ನಾವು ಕಾಂಗ್ರೆಸ್ನೋ BJPಯವನೋ ದಳದನೋ ನೋಡಲಿಲ್ಲ. ಅವನು ಯಾವ ಕಾಂಟ್ರಾಕ್ಟ್ರು ಅವ್ನ ಮನೆ ಬಾಗಿಲಿಗೆ ದುಡ್ಡು ಹೋಗೋದು. ಈಗ ಗೋಗರಿತಾರೆ, ಅಳ್ತಾರೆ. ಒಬ್ಬ ಬಂದು 20 ಕೋಟಿ 15 ಕೋಟಿ 30 ಕೋಟಿ ಆ ಕುಟುಂಬದ ಹೆಣ್ಮಕ್ಳ ಒಡವೆ ಎಲ್ಲ ತಗೊಂಡು ಬ್ಯಾಂಕಲ್ಲಿಟ್ಟು ಸೂಸೈಡ್ ಮಾಡ್ಕೊಳ್ಳೋ ಪರಿಸ್ಥಿತಿ ಬಂದಿರೋ ಸತ್ಯ ಅವ್ರು ಹೇಳೋದು. ಅದಲ್ಲೇನು ಸುಮ್ಮನೆ ಅವ್ರು ಹೇಳ್ತಾ ಇಲ್ಲ. ಅದಕ್ಕೆ ಹೇಳಿದ್ದು ಈ ಸರ್ಕಾರಕ್ಕೆ, ಕಣ್ಣು ತೆಗೀರಿ, ಆಕಾಶದಲ್ಲಿದ್ದೀರಿ, ಸ್ವಲ್ಪ ನೆಲಕ್ಕಿಳೀರಿ ಅಂತ ಹೇಳಿದ್ದು ನಾನು ಅದಕ್ಕೆ.